ಇನ್ನು ಅಂಬೇಡ್ಕರ್ ಬಗ್ಗೆ ಅಮಿತ್ ಶಾ ವಿವಾದಾತ್ಮಕ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಸಂಸದ ಕಾರಜೋಳ ಕಿಡಿಕಾರಿದ್ದಾರೆ. ಅಂಬೇಡ್ಕರ್ ಅನ್ನ 2 ಬಾರಿ ಕಾಂಗ್ರೆಸ್ ಸೋಲಿಸಿತ್ತು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ರೆ, ವೋಟ್ ಬ್ಯಾಂಕ್ಗಾಗಿ ಅಂಬೇಡ್ಕರ್ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅಂತ ಕಾರಜೋಳ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ವಿರುದ್ಧವಾಗಿ ಬಿಜೆಪಿ ನಾಯಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೆ ಸಂಸದ ಕಾರಜೋಳ ಕಿಡಿಕಾರಿದ್ದಾರೆ. ಅಮಿತ್ ಶಾ ಅವರ ಬಗ್ಗೆ ಕಾಂಗ್ರೆಸ್ ಅವರು ಇಲ್ಲ ಸಲ್ಲದ ಟೀಕೆಗಳನ್ನು ಮಾಡಿದ್ದಾರೆ. ಅಂಬೇಡ್ಕರ್ ವಿಚಾರವಾಗಿ ಅಂಬೇಡ್ಕರ್ ಅನ್ನ ಕಾಂಗ್ರೆಸ್ ಅವರು ಮಹಾರಾಷ್ಟ್ರದಲ್ಲಿ 2 ಬಾರಿ ಸೋಲಿಸಿದ್ದಾರೆ. ಸ್ವತಃ ನೆಹರು ಅವರೇ ಬಂದು ಅಂಬೇಡ್ಕರ್ ಅವ್ರನ್ನ ಸೋಲಿಸಿ ಅಂತೇಳಿ ಪ್ರಚಾರ ಮಾಡಿರೋದನ್ನ ನಾವು ನೋಡಿದ್ದೀರಿ. ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಡೋಕ್ಕೆ ಇವ್ರ ಕೈಲಿ ಸಾಧ್ಯನೇ ಆಗಲಿಲ್ಲ. ಅವರವರಿಗೆ ಕೊಟ್ಕೊಂಡ್ರು. ಇಂದಿರಾ ಗಾಂಧಿಗೆ, ರಾಜೀವ್ ಎಲ್ಲ ಅವರವರಿಗೆ ಕೊಟ್ಕೊಂಡ್ರು. ಅಂಬೇಡ್ಕರ್ಗೆ ಅಗೌರವ ತೋರಿರೋವಂಥದ್ದು ಕಾಂಗ್ರೆಸ್ ಅವರು. ಅಂಬೇಡ್ಕರ್ ಅವರ ಸ್ಮಾರಕಗಳನ್ನು ಮೋದಿಯವರು ಬಂದ ಮೇಲೆ ಅದನ್ನು ಅಭಿವೃದ್ಧಿ ಮಾಡಿ ವಿಶ್ವಕ್ಕೆ ತಿಳಿಸ್ಕೊಟ್ಟಂಥ ನರೇಂದ್ರ ಮೋದಿಯವರು ಇವತ್ತು ಅಮಿತ್ ಶಾ ಅವ್ರ ಮೇಲೆ ಇಲ್ಲ ಸಲ್ಲದ ಆಪಾದನೆಗಳನ್ನು ಮಾಡೋ ಮುಖಾಂತರ ಒಂದು ಕೀಳು ಮಟ್ಟದ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಇದು ಅಂಬೇಡ್ಕರ್ ಅವರ ಬಗ್ಗೆ ಬಿಜೆಪಿ ಸದಾ ಗೌರವವನ್ನು ಇಟ್ಕೊಂಡಿದೆ. ಅವರ ಸ್ಮಾರಕಗಳನ್ನು ಅಭಿವೃದ್ಧಿ ಮಾಡಿದಿರಿ. ಇದು ಕಾಂಗ್ರೆಸ್ ಒಂದು ರೀತಿ ಓಟಿನ ಪಾಲಿಟಿಕ್ಸ್ಗೋಸ್ಕರ ಈ ಥರ ನಾಟಕಗಳನ್ನು ಮಾಡ್ತಾ ಇದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ರು ದೆಹಲಿಯಲ್ಲಿ ನಿಧನರಾದಂಥ ಸಂದರ್ಭದಲ್ಲಿ ಅವರ ಸಮಾಧಿ ಮಾಡಲಿಕ್ಕೂ ಕೂಡ 6 ಅಡಿ 3 ಅಡಿ ಜಾಗ ಕೊಡದೇ ಇರತಕ್ಕಂಥವ್ರು ಇವತ್ತು ಬಾಬಾ ಸಾಹೇಬ್ರ ಬಗ್ಗೆ ಭಯಂಕರ ಮಾತನಾಡ್ತಾರೆ. ಯಾವ ಕಾರಣಕ್ಕಾಗಿ ಮಾತನಾಡ್ತಾರೆ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೋಟ್ ಬ್ಯಾಂಕ್ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಇವತ್ತು ಕೊಂಡಾಡ್ತಾ ಇದ್ದಾರೆ. ಕಾಂಗ್ರೆಸ್ಸಿಗೆ ನನ್ನ ಪ್ರಶ್ನೆ ಇಷ್ಟೇ, ದೆಹಲಿಯಲ್ಲಿ ನಿಧನರಾದಂಥ ಸಂದರ್ಭದಲ್ಲಿ 6 ಅಡಿ 3 ಅಡಿ ಜಾಗ ಕೊಡದೇ ಇರತಕ್ಕಂಥವ್ರು ನಿಮಗೆ ಯಾವ ನೈತಿಕತೆ ಇದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತನಾಡಲಿಕ್ಕೆ? ಅದಕ್ಕಾಗಿ ನಾನು ದೇಶದ ಜನರಲ್ಲೂ ವಿನಂತಿ ಮಾಡ್ತೀನಿ, ಅಮಿತ್ ಶಾಜಿ ಅವರು ಮಾತನಾಡಿದ್ದನ್ನು ಇವರು ತಿರುಚಿ ಕಾಂಗ್ರೆಸ್ನವರು ತಪ್ಪು ಸಂದೇಶ ಕೊಡ್ತಾರೆ. ಅದನ್ನು ಯಾರೂ ಕೂಡ ಅವ್ರ ಹೇಳಿಕೆಯನ್ನು